ತುಂಬಾ ಕ್ರೂರವಾದ ಮನುಷ್ಯನ ಅಥವಾ ಕ್ರೂರವಾದ ಮನುಷ್ಯಳ ಅದಕ್ಕೆ ತಕ್ಕನ ಹಾಗೆ ಮೋಹಿನಿ ತಂತ್ರಕ್ರಿಯೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರು ವಶ ಆಗ್ಲೇಬೇಕು. ಅದು ಮೋಹಿನಿ ವಶೀಕರಣದ ಒಂದು ಪವರ್. ಎಷ್ಟು ಸುಂದರವಾಗಿರ್ತಾಳೆ ಮೋಹಿನಿ ಅಂದ್ರೆ ಶಿವನಿಗೆ ಆಸೆ ಆಗ್ಬಿಡುತ್ತೆ ಅವ್ರ ಮೇಲೆ. ಈಗ ನಾವು ವಶೀಕರಣ ಏನಕ್ಕೆ ಮಾಡ್ತೇವೆ? ವಶೀಕರಣ ನಾವು ಒಬ್ಬರನ್ನ ನಮ್ಮ ವಶ ಮಾಡ್ಕೊಳ್ಳೋದಿಕ್ಕಂತ ವಶೀಕರಣ ಮಾಡಿ. ಏನ್ ಉದ್ದೇಶ? ಅದು ಏನಾದ್ರೂ ಉದ್ದೇಶ ಆಗಿರ್ಬೋದು. ನಮಸ್ಕಾರ, ನಾನ್ ನಿಮ್ಮ ಅಮರ್ನಾಥ್ ಗುರೂಜಿ. ಮೋಹಿನಿ ವಶೀಕರಣದ ಬಗ್ಗೆ ಡಿಟೇಲ್ ಆಗಿ ನಾನು ಮಾತಾಡಿರ್ಲಿಲ್ಲ. ಯಾಕೆ ಎಲ್ಲರೂ ಮೋಹಿನಿ ವಶೀಕರಣ ಬಹಳ ಸ್ಟ್ರಾಂಗು, ಸಿಕ್ಕಾಪಟ್ಟೆ ಸ್ಟ್ರಾಂಗು, ಹಂಗೆ ಹಿಂಗೆ ಅಂತಾರೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಮೋಹಿನಿನೇ. ಯಾರು ಮೋಹಿನಿ? ಮಹಾವಿಷ್ಣು. ಯಾಕೆ ಮಹಾವಿಷ್ಣು ಮೋಹಿನಿ ಅವತಾರ ತಾಳ್ಬೇಕಾಯ್ತು? ಎಲ್ಲರಿಗೂ ಗೊತ್ತಿದ್ಯಾ? ತುಂಬಾ ಜನಕ್ಕೆ ಈ ಹೊಸಬ್ರಿಗೆ ಗೊತ್ತಿರಲ್ಲ. ಹೊಸಬ್ರಿಗೆ ಅಂದ್ರೆ ಯಾರು? 90s ಆದ್ಮೇಲೆ ಹುಟ್ಟಿರೋ ಅಂತವ್ರಿಗೆ, 2000 ಆದ್ಮೇಲೆ ಹುಟ್ಟಿರೋರ್ಗೆ ಗೊತ್ತಿರೋದಿಲ್ಲ. ಹಂಗಾಗಿ ಒಂದ್ಸರಿ ವಿವರಣೆ ಕೊಡ್ತೀನಿ. ಮೋಹಿನಿ ಮಹಾವಿಷ್ಣುವಿನ ಅವತಾರ. ಎಷ್ಟು ಸುಂದರವಾಗಿರ್ತಾಳೆ ಮೋಹಿನಿ ಅಂದ್ರೆ ಶಿವನಿಗೆ ಆಸೆ ಆಗ್ಬಿಡುತ್ತೆ ಅವ್ರ ಮೇಲೆ. ಆ ತರ ಒಂದು ಸೌಂದರ್ಯ. ಇದಕ್ಕೆ ಈ ವಶೀಕರಣಕ್ಕೂ ಇದಕ್ಕೂ ಒಂದು ಬಹಳ ಸಂಬಂಧ ಏನಪ್ಪಾ ಅಂದ್ರೆ, ಯಾಕೆ ಮೋಹಿನಿ ಅವತಾರ ಎತ್ತಿದ್ದು ಮಹಾವಿಷ್ಣು? ಯಾಕೆ ಅಂದ್ರೆ ರಾಕ್ಷಸರನ್ನ ಮೋಸ ಮಾಡೋದಿಕ್ಕೆ. ಆ ಮೋಹದಿಂದ ರಾಕ್ಷಸರನ್ನ ಮೋಸ ಮಾಡಿ ರಾಕ್ಷಸರ್ಗೆ ಅಮೃತ ಕೊಡಬಾರ್ದು, ಬರೀ ದೇವ್ರಿಗೆ ಮಾತ್ರ ಅಮೃತ ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೋಹಿನಿ ಅವತಾರ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅವತಾರ ಎತ್ತಾರೆ ಮಹಾವಿಷ್ಣು. ಇಲ್ಲಿ ನಮಗ ಅರ್ಥ ಆಗ್ಬೇಕಾಗಿರೋದು ನೋಡಿ, ಸೂಕ್ಷ್ಮವಾಗಿ ನಾನು ಹೇಳೋ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಮ್ಯಾಚ್ ಮಾಡಿ ನೋಡಿ. ಈಗ ನಾವು ವಶೀಕರಣ ಏನಕ್ಕೆ ಮಾಡ್ತೇವೆ? ವಶೀಕರಣ ನಾವು ಒಬ್ಬರನ್ನ ನಮ್ಮ ವಶ ಮಾಡ್ಕೊಳ್ಳೋದಿಕ್ಕಂತ ವಶೀಕರಣ ಮಾಡಿ. ಏನ್ ಉದ್ದೇಶ? ಅದು ಏನಾದ್ರೂ ಉದ್ದೇಶ ಆಗಿರ್ಬೋದು. ನೋಡಿ, ಅವರಿಂದ ನಮ್ಗೆ ಒಳ್ಳೇದಾಗ್ಬೇಕಾ, ನಮ್ಗೇನಾದ್ರೂ ಅವ್ರು ಮಜಾ ಮಾಡಿ ಹೋಗಿದಾರ, ಈ ರೀತಿ ಸಾಕಷ್ಟು ವಿಚಾರಗಳು ನಮ್ಗೆ ಇದರಲ್ಲಿ ಬರುತ್ತೆ ಅಲ್ವಾ? ಹಂಗಾಗಿ ಮೋಹಿನಿ ವಶೀಕರಣ ತುಂಬಾ ಸ್ಟ್ರಾಂಗ್. ನಮ್ಗೆ ವಶೀಕರಣ ಹೆಂಗೆ ಬೇಕು, ಯಾವ ಸಿಸ್ಟಮ್ ಅಲ್ಲಿ ಬೇಕು, ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಮೋಹಿನಿ ವಶೀಕರಣ ನಮ್ಗೆ ತುಂಬಾ ಉಪಯೋಗ ಆಗತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ, ನಾವು ಈ ಮೋಹಿನಿ ಒಂದು ಅವತಾರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ, ಮೋಹಿನಿ ಒಂದು ಹೆಣ್ಣಲ್ಲ, ಒಂದು ಗಂಡಲ್ಲ, ಅಥವಾ ಹೆಣ್ಣು ಗಂಡು ಅಲ್ಲದೆ ಇರೋ ರೂಪ ಅಲ್ಲ. ಬಹಳ ಸೌಂದರ್ಯವಾದ, ಬೇಕು ಬೇಕು ಅಂತ ಯಾವ ರೀತಿ ರಾಕ್ಷಸರು ಮೋಹಿತರಾಗ್ತಾರೆ, ಯಾವ ರೀತಿ ಆ ಒಂದು ಮೋಹನ ರಾಕ್ಷಸರನ್ನ ಹಿಡ್ದಿಟ್ಕೋಬಹುದು ಅನ್ನೋದಕ್ಕೆ ತಕ್ಕನಾಗೆ ಅವತಾರ ತಾಳ್ತಾರೆ ಮಹಾವಿಷ್ಣು ಅಲ್ವಾ? ಅದಕ್ಕೆ ತಕ್ಕನಾಗಿ ಅವತಾರ ತಾಳೋದ್ರಿಂದ ಎಲ್ಲ ರಾಕ್ಷಸರು ಮೋಹಿತರಾಗ್ತಾರೆ ಮೋಹಿನಿಗೆ ಅಲ್ವಾ? ಅದೇ ರೀತಿ ನಾವು ಮೋಹಿನಿ ವಶೀಕರಣ ತಂತ್ರ ಪ್ರಯೋಗ ಆಗ್ಲಿ, ಯಂತ್ರ ಪ್ರಯೋಗ ಆಗ್ಲಿ, ಮಂತ್ರ ಪ್ರಯೋಗ ಆಗ್ಲಿ ಮಾಡ್ಬೇಕಾದ್ರೆ ಏನಪ್ಪಾ ಮಾಡ್ಬೋದು ಅಂದ್ರೆ, ಕರೆಕ್ಟ್ ಆಗಿ ನಮ್ಗೆ ಏನ್ ಬೇಕು ಎಕ್ಸಾಕ್ಟ್ ಆಗಿ ನಾವು ಒಂದು ಪ್ರಯೋಗ ಮಾಡಿ ಅದನ್ನ ಡೀಪ್ ಆಗಿ ಅನಲೈಸ್ ಮಾಡಿ, ಆ ಮನುಷ್ಯ ಯಾರು, ಗಂಡ್ಸ ಹೆಂಗ್ಸ, ಅಥವಾ ತುಂಬಾ ಕ್ರೂರವಾದ ಮನುಷ್ಯನ ಅಥವಾ ಕ್ರೂರವಾದ ಮನುಷ್ಯಳ ಅದಕ್ಕೆ ತಕ್ಕನ ಹಾಗೆ ಮೋಹಿನಿ ತಂತ್ರಕ್ರಿಯೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರು ವಶ ಆಗ್ಲೇಬೇಕು. ಅದು ಮೋಹಿನಿ ವಶೀಕರಣದ ಒಂದು ಪವರ್. ಇಲ್ಲಿ ಇನ್ನು ಡೀಪ್ ಆಗಿ ನೋಡೋದಾದ್ರೆ, ಮಹಾವಿಷ್ಣು ಗಂಡಸು, ಮೋಹಿನಿ ಹೆಣ್ಣು ರೂಪ. ಸೊ ಗಂಡು ಹೆಣ್ಣು ಮಿಲನ ಇರೋದ್ರಿಂದ ನಾವು ಇಬ್ಬರಿಗೂ ಮಾಡ್ಬೋದು. ಇದಲ್ದಿರ ಇನ್ನು ಮೂರನೇ ಜೆಂಡರ್ ಏನಿದೆ ಅವ್ರ ಮೇಲೂ ಮಾಡ್ಬೋದು, ಏನಂತಿಲ್ಲ. ಇದು ಒಂದ್ ಪಾಯಿಂಟ್. ಎರಡನೇದು, ಈಗ ಒಂದು ವಶೀಕರಣ ಮಾಡ್ಬೇಕು ಅಂದ್ರೆ, ಹೆಣ್ಣಿನ ವಶೀಕರಣ ಮಾಡ್ಬೇಕು ಅಂದ್ರೆ ಮಸ್ಕುಲೈನ್ ಎನರ್ಜಿಯಿಂದ ನಾವು ಅವ್ರನ್ನ ವಶೀಕರಣ ಮಾಡ್ಬೋದು. ಅದೇ ಗಂಡಸನ ವಶೀಕರಣ ಮಾಡ್ಬೇಕು ಅಂದ್ರೆ ಫೆಮಿನೈನ್ ಎನರ್ಜಿಯಿಂದ ವಶೀಕರಣ ಮಾಡ್ಬೋದು ಅಲ್ವಾ? ಹಂಗೆ ಡೀಪ್ ಆಗಿ ನಾವು ನೋಡೋದಾದ್ರೆ ಈ ಎರಡೂ ಎನರ್ಜೀಸು ಮಹಾವಿಷ್ಣು ಮಾಯಾ ಮೋಹಿನಿಯಾಗಿ ಅವತಾರ ತಾಳ್ದಾಗ ಆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿನ ಪ್ರೇರೇಪಿಸ್ಕೊಂಡು ಆ ಒಂದು ಮಂತ್ರನ ನಾವು ಆ ಒಂದು ತಂತ್ರದಲ್ಲಿ ಹಾಕಿ ಕರೆಕ್ಟ್ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಆಗ್ದಿರಾ ನಾವ್ ಅನ್ಕೊಂಡಿರುವಂತ ವ್ಯಕ್ತಿ ನಮ್ಗೆ ವಶೀಕರಣ ಆಗ್ಲೇಬೇಕು, ಆಗ್ತಾರೆ. ಈ ರೀತಿ ಆಗಿರೋದು ನನ್ನ ಜೀವನದಲ್ಲಿ ನಾನು ಬಹಳ ಸಲ ನೋಡಿದ್ದೀನಿ. ಯಾಕೆ? ಸ್ವಂತ ನನಗ್ ಬೇಕಂದ್ರು ನಾನು ತುಂಬಾ ಸರಿ ಮಾಡ್ಕೊಂಡಿದ್ದೀನಿ. ತುಂಬಾ ಜನ ಕೇಳ್ತಾರೆ, ಗುರುಗಳೇ ಇದುವರೆಗೂ ನೀವು ಮಾಡಿದ್ರಾ? 100%
33 ವರ್ಷದಲ್ಲಿ ಎಷ್ಟ್ ಸರಿ ಮಾಡಿರ್ಬೋದು ಅಲ್ವಾ? ಈಗ್ಲೂ ನೋಡಿ, ನಾನು ಹಿಮಾಲಯದಲ್ಲಿ ಇದೀನಿ. ಈಗ್ಲೂ ಕೂಡ ನಿಮಗೆ ಏನೋ ಒಂದು ವಿಚಾರ ಹೇಳ್ಬೇಕು ಅನ್ನೋದು ಉದ್ದೇಶ ಬಿಟ್ರೆ ಬೇರೆ ಏನಿಲ್ಲ. ನಿಜ ತಿಳಿಸ್ಬೇಕು. ಮೋಹಿನಿ ವಶೀಕರಣಕ್ಕೆ ತುಂಬಾ ಜನ ಹೇಳ್ತಾರೆ ಮೋಹಿನಿ ವಶೀಕರಣ ತುಂಬಾ ಪವರ್ಫುಲ್. ಆದ್ರೆ ಯಾಕೆ ಪವರ್ಫುಲ್ ಯಾರು ಹೇಳಿ? ಇದು ವಿಚಾರ. ಮೋಹಿನಿ ವಶೀಕರಣ ಮಾಡಿಸ್ಕೊಳ್ಳೋ ಶಕ್ತಿ ಎಲ್ರಿಗೂ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಒಂದು ಸಣ್ಣ ಗುಡಿ ಕಟ್ಬಿಡ್ಬೋದ್ರಿ ಒಂದು ಮೋಹಿನಿ ವಶೀಕರಣ ಮಾಡೋಷ್ಟು ಅವ್ರಿಗೆ. ಸುಮ್ನೆ ಡೈರೆಕ್ಟ್ ಆಗಿ ಮೋಹಿನಿ ವಶೀಕರಣ ಮಾಡಿದ್ರೆ ಯಾವ್ದೋ ಒಂದ್ ಯಂತ್ರ ಬರದ್ವಿ ಹಾಕದ್ವಿ ಮಾಡಿದ್ರೆ ಆಗೋಯ್ತು, ಆಗೋದಿಲ್ಲ. ಡೀಪ್ ಆಗಿ ಒಂದೊಂದು ಅನಲೈಸ್ ಮಾಡಿ ತೆಗೆದು ಆ ವಶೀಕರಣ ಅನ್ನೋ ಒಂದು ತಂತ್ರ ಮಾಡ್ಬೇಕು. ಆಗ ಮಾತ್ರನೇ ನಿಜವಾದ ಒಂದು ವಶೀಕರಣ ಆಗುವಂತದ್ದು, ಇಲ್ದಿದ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ. ನಮಸ್ಕಾರ.